ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಜನವರಿ 8ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಅವರು ರೆಬೆಕ್ಕಳನ್ನು ಕರೆದು ಆಕೆಗೆ, ಈ ಮನುಷ್ಯನ ಸಂಗಡ ಹೋಗುವೆಯೋ ಎಂದು ಕೇಳಿದರು. ಅದಕ್ಕೆ ಆಕೆಯು, ನಾನು ಹೋಗುತ್ತೇನೆ ಅಂದಳು. ಆದಿಕಾಂಡ 24ನೇ ಅಧ್ಯಾಯ 58ನೇ ವಚನ. ಇದು ಕ್ರಿಸ್ತನ ವಧುವಾಗುವುದಕ್ಕಾಗಿ ಕರೆಯಲ್ಪಟ್ಟವರ ಮುಂದೆ ಇಡುವ ಪ್ರಶ್ನೆಯನ್ನು ಚೆನ್ನಾಗಿ ಸೂಚಿಸುತ್ತದೆ. ಆತನು ಕೃಪೆಯೂ ಸತ್ಯವೂ ತುಂಬಿದ ತಂದೆಯ ಒಬ್ಬನೇ ಕುಮಾರನು ಎಂದು ಅವರು ಕೇಳಿಸಿಕೊಳ್ಳುತ್ತಾರೆ. ಅವರು ಕೇಳಿಸಿಕೊಳ್ಳುವುದು ಏನೆಂದರೆ, ಆತನು ಎಲ್ಲದಕ್ಕೂ ಕರ್ತನು, ಅತ್ಯಂತ ಮಹತ್ವವುಳ್ಳ ಅಮೂಲ್ಯವಾದ ವಾಗ್ದಾನಗಳಿಗೆ ವಾರಸುದಾರನು. ಆತನೊಂದಿಗೆ ಐಕ್ಯವಾಗುವುದರ ಅರ್ಥವು ಏನೆಂದರೆ, ಆತನ ಎಲ್ಲ ಮಹತ್ತರವಾದ ಮತ್ತು ಅದ್ಭುತವಾದ ಭವಿಷ್ಯದಲ್ಲಿ ಆತನೊಂದಿಗೆ ಎಂದೆಂದಿಗೂ ಜೊತೆಯಲ್ಲಿದ್ದು ಅದರಲ್ಲಿ ಪಾಲು ಹೊಂದುತ್ತೇವೆಂದು ಅವರು ಕಲಿತುಕೊಳ್ಳುತ್ತಾರೆ. ಆತನನ್ನು ಸರಿಯಾಗಿ ಅರಿತವರ ಉತ್ತರವು, ನಾನು ಹೋಗುತ್ತೇನೆ ಎಂದು ರೆಬೆಕ್ಕಳು ತ್ವರಿತವಾಗಿ ಹೇಳಿದಂತೆ ಇರುತ್ತದೆ. ಕರ್ತನಿಗಾಗಿ ಇರುವ ಪೂರ್ಣವಾದ ಹೃದಯದ ಪ್ರೀತಿ ಮತ್ತು ಚೆನ್ನಾಗಿ ನೆಲೆಸಿರುವ ವಿಶ್ವಾಸ, ಇವುಗಳು ಮಾತ್ರ ನಮ್ಮ ಪ್ರಯಾಣದ ಅಂತ್ಯದವರೆಗೂ ಕೊಂಡೊಯ್ಯುತ್ತದೆ. ನಮ್ಮ ಪ್ರಿಯನಾದ ಮಹಿಮೆಯ ರಾಜನೊಂದಿಗೆ ಕೊನೆಯಲ್ಲಿ ಅಂಗೀಕರಿಸಲ್ಪಡುವುದಕ್ಕಾಗಿ ನಿರೀಕ್ಷೆಯಲ್ಲಿ ಸಂತೋಷ ಉಳ್ಳವರಾಗಿದ್ದೇವೆ ಎಂಬುದೇ. ಆಮೆನ್.